ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಬೆಳಗಾವಿ ಭೇಟಿ ನೀಡಲಿಕ್ಕೆ ಮುಂದಾಗಿದ್ದಂಥ ಮಹಾರಾಷ್ಟ್ರ ಸಚಿವರಿಗೆ ರಾಜ್ಯ ಪ್ರವೇಶ ನಿರ್ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಸಚಿವರಾಗಿರುವಂತಹ ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭೂರಾಜ್ ದೇಸಾಯಿ ಮತ್ತು ಸಂಸದ ಧೈರ್ಯಶೀಲ ಮಾನೆ ಅವರಿಗೆ ಬೆಳಗಾವಿ ಜಿಲ್ಲೆಯ ಗಡಿ ಪ್ರವೇಶ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ. ಎಂಇಎಸ್ ಆಹ್ವಾನದ ಮೇರೆಗೆ ಮಹಾರಾಷ್ಟ್ರದ ಸಚಿವರು ಇಂದು ಬೆಳಗಾವಿಗೆ ಬಂದು ಸರಣಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ಸರ್ಕಾರದ ಕ್ರಮದಿಂದ ಅವರ ಎಂಟ್ರಿಗೆ ಬ್ರೇಕ್ ಹಾಕಲಾಗಿದೆ. ಇನ್ನು ಮಹಾರಾಷ್ಟ್ರದ ನಾಯಕರು ಪ್ರಚೋದನಾಕಾರಿ ಭಾಷಣ ಮತ್ತು ಪ್ರಚೋದನಾಕಾರಿ ಹೇಳಿಕೆಯನ್ನು ನೀಡಿ ಮರಾಠಿ ನಿವಾಸಿಗರನ್ನ ಪ್ರಚೋದಿಸುವಂತಹ ಸಾಧ್ಯತೆ ಇದೆ. ಇದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಭಾಷಾ ವೈಷಮ್ಯ ಉಂಟಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಉಂಟಾಗುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಮಹಾರಾಷ್ಟ್ರ ಸಚಿವರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಸಚಿವರು ಕರ್ನಾಟಕಕ್ಕೆ ಬರ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಅವರ ಮುಖ್ಯ ಕಾರ್ಯದರ್ಶಿಗೆ ಸ್ಪಷ್ಟವಾಗಿ ಲಿಖಿತ ಮುಖಾಂತರ ಹೇಳಿದ್ದಾರೆ. ಈಗಿರುವಂಥ ವಾತಾವರಣದಲ್ಲಿ ಬರುವಂಥದ್ದು ಬೇಡ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗ್ತದೆ, ಹೀಗಾಗಿ ಬರೋದು ಉಚಿತ ಅಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಾಗೂ ಕೂಡ ಅವ್ರು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪದೇ ಪದೇ ಮಹಾರಾಷ್ಟ್ರ ಖ್ಯಾತಿ ತೆಗೆದು ಈಗ ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಪ್ರಚೋದನಕಾರಿಯಾಗಿ ಒಂದು ಕೆಲಸವನ್ನು ಮಾಡುವಂಥ, ಪ್ರವಾಸವನ್ನು ಮಾಡುವಂಥದ್ದು ಅತ್ಯಂತ ಒಂದು ಜನರಲ್ಲಿ ಭಾವನೆಗಳನ್ನು ಕೆದರಿಸುವಂಥ ಕೆಲಸ ಆಗ್ತದೆ. ಅದರಿಂದ ಬರಬಾರ್ದು ಅಂಥೇಳಿ ನಾವಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಿಗೆ, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ರಾಜಕೀಯ ಎಂಟ್ರಿ ಫಿಕ್ಸ್ ಆಗಿದೆ. ಈ ಬಾರಿ ರೆಡ್ಡಿಗಾರು ಬಳ್ಳಾರಿ ಬದಲು ಗಂಗಾವತಿಯಿಂದ ರಾಜಕೀಯ 2ನೇ ಇನ್ನಿಂಗ್ಸ್ ಆರಂಭಿಸಲಿಕ್ಕೆ ನಿರ್ಧರಿಸಿದ್ದಾರಂತೆ ಕಾಣಿಸ್ತಾ ಇದೆ. ಗಂಗಾವತಿಯಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಮನೆ ಖರೀದಿ ಮಾಡಿದ್ದು ಹೊಸ ಪಕ್ಷವನ್ನು ಕಟ್ಟಿ ಅಖಾಡಕ್ಕಿಳಿಯುವಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದಂಥ ಜನಾರ್ದನ್ ರೆಡ್ಡಿ, ಸಾರ್ವಜನಿಕ ಜೀವನಕ್ಕೆ ಬರಲೆಂದೇ ಗಂಗಾವತಿಗೆ ಬಂದಿದ್ದೇನೆ, ಗಂಗಾವತಿಯಲ್ಲಿ ಮನೆ ಖರೀದಿ ಮಾಡಿದ್ದೇನೆ, ಗೃಹ ಪ್ರವೇಶ ಮಾಡ್ತೇನೆ ಅಂತ ಹೇಳಿದರು. ಬೆಳಿಗ್ಗೆ ನಾನು ಪಂಪ ಸರೋವರದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ಮಾಲೆಯನ್ನು ಧರಿಸಿ ನನಗೆ ಭಾಳ ಸಂತೋಷ ಮತ್ತು ಭಾಳಷ್ಟು ಶಕ್ತಿನೂ ತುಂಬಿದೆ. ಇಲ್ಲಿರುವಂಥ ಜನರ ಜೊತೆ ನನಗೆ ಒಳ್ಳೆ ಸಂಬಂಧ ಬಾಂಧವ್ಯ ಇರೋ ಕಾರಣ ನಾನು ಗಂಗಾವತಿಯನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನಾನು ಗಂಗಾವತಿಯಲ್ಲಿ ಈಗಾಗಲೇ ಮನೆಯನ್ನು ತಗೊಂಡಿದ್ದು ಆಯಿತು. ನಾನು ಇನ್ನೊಂದು ಕೇವಲ 10-15 ದಿವಸಗಳಲ್ಲಿ ಒಳ್ಳೆಯ ದಿವಸ ನೋಡಿಕೊಂಡು ಇಲ್ಲಿ ಗೃಹ ಪ್ರವೇಶ ಆಗುವಂಥ ಒಂದು ಕೆಲಸನೂ ಆಗುತ್ತೆ. ವಿಶೇಷವಾಗಿ ನಾನು ಗಂಗಾವತಿಗೆ ಬಂದಿರುವಂಥ ಒಂದು ವಿಚಾರದಲ್ಲಿ ಆ ಹನುಮಂತನ ಪಾದ ಇಟ್ಕೊಂಡು ಇನ್ಮೇಲೆ ಆದರೂ ನನ್ನ ಕಷ್ಟಗಳೆಲ್ಲ ಕೂಡ ಪರಿಷ್ಕಾರ ಆಗಿ ನಾನು ಆನಂದವಾಗಿ ಈ ನಮ್ಮ ಭಾಗದಲ್ಲಿ ನನ್ನ ಜೀವನ ನಾನು ಮಾಡೋದಕ್ಕೆ ಅವ್ರು ನನಗೆ ಆಶೀರ್ವಾದ ಮಾಡಬೇಕು ಅನ್ನೋದೇ ಬಳ್ಳಾರಿ ಕುಚುಕು ಗೆಳೆಯರು ಎಂದೇ ಹೆಸರು ಮಾಡಿರುವಂತಹ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಬಿರುಕು ಮೂಡಿದಂತೆ ಕಾಣಿಸ್ತಾ ಇದೆ. ರೆಡ್ಡಿ ನಡೆಯಿಂದ ಮುಂದೆ ಶ್ರೀರಾಮುಲುಗೆ ಸಂಕಷ್ಟ ಕಾದಿದೆಯಾ ಎಂಬ ಅನುಮಾನ ಮೂಡಿದೆ. ಬಿಜೆಪಿ ಆಜ್ಞೆ ಪಾಲನೆಯಿಂದ ಆಪ್ತ ಗೆಳೆಯನ ಆಸೆ ಈಡೇರಿಸಲಿಕ್ಕೆ ಆಗದೆ ಶ್ರೀರಾಮುಲು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನಾನು ಇವತ್ತು ಏನಿದ್ರು ಕೂಡ ಮಾಲೆ ಹಾಕ್ಕೊಂಡಿದ್ದೀನಿ. ಇವತ್ತು ಏನಿದ್ರು ಕೂಡ ಇಂಥ ವಿಚಾರಗಳೇ ಸಾಕು ನಮಗೆ ಅಷ್ಟೇ. ನಾನು ನಿಮ್ಮ ಜೊತೆಯಲ್ಲಿ ಕಂಟಿನ್ಯೂಸ್ ಆಗಿ ಇರ್ತೀನಿ. ನಾನು ಇವತ್ತು ಸಿಕ್ಕಿದರೆ ನಾಳೆ ಸಿಗಲ್ಲ ಅನ್ನೋ ಪರಿಸ್ಥಿತಿನೇ ಇಲ್ಲ ನಮಗೆ. ರಾಮುಲು ಸರ್ ಹೇಳಿದ್ರು ಒಂದು ಮಾತು, ನಮ್ಮ ಸೋದರ ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ಒಂದು ಮಾತು ಹೇಳಿದ್ರು. ನಾನು ನಿಮಗೆ ತಾವು ಏನು ಇನ್ನೂ 108 ಪ್ರಶ್ನೆಗಳು ಕೇಳಿದ್ರು ಕೂಡ ನೀವು ಇವತ್ತು ನಾನು ಇಲ್ಲಿಗೆ ಮಾತ್ರ ಸೀಮಿತ ಆಗ್ತೀನಿ ನಾನಷ್ಟೇ. ಜನಾರ್ದನ್ ರೆಡ್ಡಿ ಅವರು ರಾಜಕಾರಣ ಮಾಡಿದಂಥವರು, ಸಮಾಜ ಸೇವೆ ಮಾಡಿದಂಥ ಜನರ ಜೊತೆಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಆಪ್ ರಾಜ್ಯಾಧ್ಯಕ್ಷ ಪೃಥ್ವಿರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ನಾವು ಬೇರೆ ವ್ಯಕ್ತಿ ಬಗ್ಗೆ ಮಾತನಾಡುವಂಥದ್ದು ಬೇಕಿಲ್ಲ, ನಾವು ಮಾತನಾಡೋದು ಭ್ರಷ್ಟಾಚಾರ ಮತ್ತು ಅನ್ಯಾಯದ ಬಗ್ಗೆ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಪಕ್ಷದವರು ನಮಗೆ ಸಂಪರ್ಕದಲ್ಲಿದ್ದಾರೆ, ಆದರೆ ನಮ್ಮ ಪಕ್ಷದ ಸಿದ್ಧಾಂತವೇ ಬೇರೆ ಅಂತ ಹೇಳಿದ್ದಾರೆ. ವ್ಯಕ್ತಿ ಬಗ್ಗೆ ಮಾತಾಡೋದು ನಮ್ಗೆ ಬೇಕೇ ಇಲ್ಲ. ನಾನು ಹೇಳಿದ್ನಲ್ಲ, ನಾವು ಮಾತಾಡೋದು ಭ್ರಷ್ಟಾಚಾರದ ಬಗ್ಗೆ, ನಾವು ಮಾತಾಡ್ತಿರೋದು ಅನ್ಯಾಯದ ಬಗ್ಗೆ. ವ್ಯಕ್ತಿ ಬಗ್ಗೆ
ನನ್ನ ಅಭಿಪ್ರಾಯದಲ್ಲಿ ಆ ಮೂರು ಪಕ್ಷದ ರಾಜಕೀಯ ಒಂದೇ, ಹೆಸರು ಮಾತ್ರ ಬೇರೆ ಬೇರೆ ಇಟ್ಕೊಂಡಿದ್ದಾರೆ, ಬಟ್ ರಾಜಕೀಯ ಒಂದೇ. ಸೊ ಇವತ್ತು ನೀವು ನೋಡ್ತಿದ್ದೀರಾ ಕಾಂಪಿಟೇಷನ್ ನಡೀತಾ ಇರೋದು. ನಿಮ್ಮ ಲಿಸ್ಟ್ ತೆಗೀರಿ, ನನ್ನ ಲಿಸ್ಟ್ ತಗೊಳ್ಳಿ, ನನ್ರಲ್ಲಿ ಜಾಸ್ತಿ ರೌಡಿ ಇದ್ದಾರೆ, ನಿಮ್ರಲ್ಲಿ ಜಾಸ್ತಿ ರೌಡಿ ಇದ್ದಾರೆ, ಅದೇ ಚರ್ಚೆ ನಡೀತಿರೋದು. ನಾವು ತೋರಿಸ್ತೀವಿ ಲಿಸ್ಟು, ಆ ಲಿಸ್ಟ್ನಲ್ಲಿ ಒಂದು ಹೆಸರಿಲ್ಲ.